ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆ ಅಂತೂ ಇವಾಗ ಕಾಮನ್ನೇ ಆಗಿಬಿಟ್ಟಿದೆ. ಪ್ರತಿಯೊಂದು ಜನರಲ್ಲಿ ಈ ಒಂದು ಸಮಸ್ಯೆ ನಾವು ಈ ಕಾಲದಲ್ಲಿ ಕಾಣ್ತಾನೆ ಇರ್ತೀವಿ. ಒಂದು ಕಡಿಮೆ ಏಜ್ನಲ್ಲೇ ಇದು ನಮ್ಮ ವೈಟ್ ಹೇರ್ ಪ್ರಾಬ್ಲಮ್ ಸಾಕಷ್ಟು ದೊಡ್ಡದಾಗ್ತಾ ಹೋಗ್ತಾನೆ ಇದೆ. ಜೆಂಟ್ಸ್ ಇರಲಿ ಅಥವಾ ಲೇಡೀಸ್ ಇರಲಿ, ಪ್ರತಿಯೊಬ್ಬರಿಗೆ ಬಿಳಿ ಕೂದಲು ಸಮಸ್ಯೆಯಿಂದ ಅವರು ಒದ್ದಾಡ್ತಾ ಇದ್ದಾರೆ. ಹಾಗೂ ಕೆಮಿಕಲ್ ಡೈಸ್ನ ಹಚ್ಕೊಂಡು, ಕೆಮಿಕಲ್ ಸೀರಮ್ಸ್ನ ಹಚ್ಕೊಂಡು ತಮ್ಮ ಕೂದಲನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಹಾಗೂ ಇದ್ರ ಸಾಕಷ್ಟು ಸೈಡ್ ಎಫೆಕ್ಟ್ ಕೂಡ ಇರುತ್ತೆ. ಇದು ಸೈಡ್ ಎಫೆಕ್ಟ್ ಮಾಡಿ ನಮ್ಮ ಮುಖಕ್ಕೆ ಆಗುತ್ತೆ. ಕೆಲವೊಮ್ಮೆ ನಮ್ಮ ಹೇರ್ಸ್ ಏನಂದರೆ ಡ್ರೈ ಆಗಿಬಿಡುತ್ತೆ, ಫ್ರೀಝೇ ಆಗಿಬಿಡುತ್ತೆ. ಆದರೆ ಇವತ್ತು ನ್ಯಾಚುರಲ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ, ತಡ ಮಾಡದೆ ಇದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ. ಇಲ್ಲಿ ನೋಡಿ, ನಾನು ಒಂದು ಕಬ್ಬಿಣ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಯಾವುದೇ ಒಂದು ಹೇರ್ ರೆಮಿಡಿ ಮಾಡಿದಾಗ ಕಬ್ಬಿಣ ಬಾಳಿಗೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಐರನ್ ಇರ್ತಕ್ಕಂಥ ಪದಾರ್ಥ ಇರೋದ್ರಿಂದ ಇದು ನಮ್ಮ ಕೂದಲು ಬೆಳೋಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಾಳು ಅಂತ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತೂ ನಾನು ಹೇಳೋ ಅವಶ್ಯಕತೆ ನಿಮಗೆಲ್ಲ. ನಾನು ಒಂದು ಜಾಸ್ತಿ ಪ್ರಮಾಣದಲ್ಲಿ ವೀಡಿಯೋಸ್ ಮೆಂತ್ಯ ಕಾಳನ್ನು ಬಳಸಿ ನಾನು ಮಾಡ್ತೀನಿ. ಯಾಕಂದರೆ ಇದು ನಮ್ಮ ಕೂದಲಿಗೆ ಅಷ್ಟು ಒಳ್ಳೆಯದು ಫ್ರೆಂಡ್ಸ್. ಜೊತೆಗೆ ಇಲ್ಲಿ ನಾನು 1-2 ಸ್ಪೂನ್ ಅಷ್ಟು ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಹೋಮ್ ಮೇಡ್ ಅರಿಶಿಣ ಇದೆ ಫ್ರೆಂಡ್ಸ್, ಪ್ಯೂರ್ ಇರುವಂಥ. ಅದಕ್ಕೋಸ್ಕರ ಜಾಸ್ತಿ ಇಲ್ಲ, 1-2 ಸ್ಪೂನ್ ಅಷ್ಟು ತೋತಾ ಇದ್ದೀನಿ. ಅರಿಶಿಣ ಯಾಕಪ್ಪ ಅಂತ ಕೇಳಿದ್ರೆ, ಇದು ಕೂಡ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಡೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಇದನ್ನು ಹಾಗೆ ಹಚ್ಕೊಳ್ಳೋಕೆ ಹೋಗಬೇಡಿ. ನಾನು ಹೇಳೋ ರೀತಿಯಲ್ಲಿ ಹಚ್ಕೊಂಡು ಹೋದರೆ ನಿಮ್ಮ ಕೂದಲು ಕರಿ ಕಪ್ಪು ಆಗುತ್ತವೆ. ಇವಾಗ ನೋಡಿ, ಇದಕ್ಕೆ ಒಂದು ಲೋ ಫ್ಲೇಮ್ ಮೇಲೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಎಲ್ಲಿವರೆಗೂ ಇವೆರಡು ಸಹ ಕಲರ್ ತಿರುಗಿ ಕಪ್ಪು ಕಲರ್ಗೆ ತಿರುಗೋದಿಲ್ಲ ಅಲ್ಲಿವರೆಗೂ ಇದನ್ನು ಡ್ರೈ ಫ್ರೈ ಮಾಡ್ಕೋಬೇಕೇ ಆಗ್ತಾ ಇದೆ. ಇಲ್ಲಿ ನೋಡಿ, ಈ ಥರ ಒಳ್ಳೆ ರೀತಿಯಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಟರೆ ಇದು ಹೋಗಿಬಿಡುತ್ತೆ. ಹಾಗೂ ಮತ್ತು ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ಸಿಗೋದಿಲ್ಲ. ಸ್ವಲ್ಪ ಡೆಡಿಕೇಶನಿಂದ, ಸ್ವಲ್ಪ ತಾಳ್ಮೆಯಿಂದ ಯಾವುದಾದ್ರೂ ನಾವು ರೆಮಿಡಿನ ಮಾಡಿಕೊಂಡ್ರೆ ಅವು ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತವೆ ಫ್ರೆಂಡ್ಸ್. ನೋಡಿ, ನಾವು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಕೆಮಿಕಲ್ ಶಾಂಪೂಸ್ನ ಹಚ್ಕೋತೀವಿ. ಆದರೂ ಇದ್ರದಿಂದ ನಮಗೆ ಸೈಡ್ ಎಫೆಕ್ಟ್ ಆಗುತ್ತವೆ. ಹಾಗೂ ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ ಡೈನ ಬಳಸೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಕೂಡ ಜಾಸ್ತಿಯಾಗಿ ಎಫೆಕ್ಟ್ ಬೀಳುತ್ತೆ. ಹಾಗಾಗಿ ಅದರಿಗೋಸ್ಕರ ಈ ಥರ ಹೋಮ್ ರೆಮಿಡೀಸ್ನ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು. ಯಾಕಂದರೆ ಯಾವುದೇ ಒಂದು ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಸ್ವಲ್ಪ ನಮ್ಮ ದೇಹದಲ್ಲಿ ಕಾರ್ಯ ಮಾಡೋಕ್ಕೆ ಟೈಮ್ ತಗೋತೆ ಅಲ್ವಾ, ಅದೇ ರೀತಿಯಾಗಿ ಏನಂದರೆ ಹೋಮ್ ರೆಮಿಡೀಸ್ ಕೂಡ ಅಷ್ಟೇ. ಒಂದೇ ಸಲ ಮಾಡಿದ ತಕ್ಷಣ ನಮ್ಮನ್ನು ರಿಸಲ್ಟ್ ಸಿಗುತ್ತೆ ಅಂದರೆ ನಾವು ಅದು ಯಾರಿಗೂ ಕೂಡ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನಗಳ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಒಂದು ರಿಸಲ್ಟನ್ನ ನೀವು ಕಾಣಬಹುದು. ಶಾರ್ಟ್ ಟರ್ಮ್ಗೆ ಇಲ್ಲ, ಆಯುರ್ವೇದಿಕ್ ಮೆಡಿಸನ್ ಆಗಲಿ, ಹೋಮ್ ರೆಮಿಡೀಸ್ ಆಗಲಿ ಯಾವಾಗಲೂ ಕೂಡ ಲಾಂಗ್ ಟರ್ಮ್ ಸಲುವಾಗಿ ಪೂರ್ತಿಯಾಗಿ ನ್ಯಾಚುರಲ್ ಆಗಿ ಕಾರ್ಯ ಮಾಡುತ್ತವೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಮಾತ್ರ ಇಡಲೇಬೇಕು. ಇವಾಗ ನೋಡಿ, ಇದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಲೋ ಫ್ಲೇಮ್ನಲ್ಲಿ ಒಂದು 5-10 ನಿಮಿಷ ಬೇಕಾಗುತ್ತೆ. ಜಾಸ್ತಿ ಕೂಡ ನಿಮ್ಮ ಟೈಮ್ ಏನಿದು ತಗೊಳ್ಳೋದಿಲ್ಲ. ಈ ಥರ ಡ್ರೈ ರೋಸ್ಟ್ ಮಾಡ್ಕೊಂಡು ನಂತರ ನೀವು ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪು ಆಗಿದೆ ಅಂತ. ಈ ಒಂದು ರೆಮಿಡಿನ ನೀವು ನಾನು ಹೇಳೋ ರೀತಿಯಲ್ಲಿ ಹಚ್ಕೊಂಡ್ರೆ ನಿಮ್ಮ ಕೂದಲು ಕಪ್ಪಾಗುತ್ತೆ. ಹಾಗೂ ನಾವು ಅರಿಶಿಣವನ್ನು ಹಾಕಿದ್ದೀವಲ್ಲ, ಇದರಲ್ಲಿ ಆ್ಯಂಟಿಫಂಗಲ್ ಆಕ್ಸಿಡೆಂಟ್ ಇರುತ್ತೆ. ಇದು ನಮ್ಮ ಕೂದಲ ಮೇಲೆ ಅಥವಾ ಸ್ಕ್ಯಾಲ್ಫ್ನಲ್ಲಿ ಯಾವುದೇ ಒಂದು ಇನ್ಫೆಕ್ಷನ್ ಆಗೋಕ್ಕೂ ಬಿಡೋದಿಲ್ಲ. ಹಾಗೂ ಏನು ಡೈನ ಹಚ್ಕೋತೀವಲ್ಲ ಅದನ್ನು ಅದೇ ರೀತಿಯಾಗಿ ಸ್ಟಿಪ್ ಮಾಡೋಕ್ಕೆ ಈ ಒಂದು ಏನಂದರೆ ಅರಿಶಿಣ ಕೆಲಸ ಮಾಡುತ್ತೆ. ಹಾಗಾಗಿ ಅದನ್ನು ಸಹ ಸೇರಿಸಿ ಇವತ್ತಿನ ಒಂದು ರೆಮಿಡಿ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾರಿಗೆಲ್ಲ ಅದೆಲ್ಲ ಸಮಸ್ಯೆ ಇದೆ ಅವ್ರ ಜೊತೆ ಕೂಡ ನೀವು ಶೇರ್ ಮಾಡಿ. ಹಾಗೂ ನಿಮಗೂ ಕೂಡ ಈ ಒಂದು ಪ್ರಾಬ್ಲಮ್ ಇದ್ದರೆ ನೀವು ಕೂಡ ಇದನ್ನು ಟ್ರೈ ಮಾಡ್ಕೊಳ್ಬಹುದು. ಇವಾಗ ನೋಡಿ, ಇದಕ್ಕೆ ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ನಲ್ಲಿ ತಗೊಂಡಿದ್ದೀನಿ, ಒಂದು ಬೌಲ್ನಲ್ಲಿ. ಇದಕ್ಕೆ ಇವಾಗ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರಗೋಸ್ಕರ ಇಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಈ ಒಂದು ಮೆಂತ್ಯ ಕಾಳು ಹಾಗೂ ಅರಿಶಿಣವನ್ನು ಹಾಕೋತಾ ಇದ್ದೀನಿ. ನೀವು ನೋಡಬಹುದು ಎಷ್ಟು ಕಪ್ಪಾಗುತ್ತಾ ಇದೆ ಅಂತ. ಇದಕ್ಕೆ ಒಂದು ಫೈನ್ ಪೌಡರ್ ಥರ ನಾವು ಮಾಡ್ಕೋಬೇಕು. ಅದ್ರಗೋಸ್ಕರ ಇಲ್ಲಿ ನೀವು ನೋಡ್ತಾ ಇರಬಹುದು. ಇಲ್ಲಿ ನೋಡಿ ಎಷ್ಟು ಒಳ್ಳೆಯ ರೀತಿಯ ಪೌಡರ್ ರೆಡಿ ಆಗಿಬಿಟ್ಟಿದೆ ಅಂತ. ಈ ಒಂದು ಪೌಡರ್ನ ನೀವು ನಾನು ಹೇಳೋ ರೀತಿಯಲ್ಲಿ ಹಚ್ಕೊಂಡ್ರೆ ಇದು ಒಂದು ನಿಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕಪ್ಪು ಮಾಡುತ್ತೆ. ಹಾಗೂ ಇದರಿಂದ ಕೂಡ ನಿಮಗೇನು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಹಾನಿ ಕೂಡ ಆಗೋದಿಲ್ಲ. ಯಾಕಂದರೆ ನಾನು ಬಳಸೋವಂಥ ಪ್ರತಿಯೊಂದು ವಸ್ತು ನ್ಯಾಚುರಲ್ ಆಗೇ ಇದೆ. ಇವಾಗ ನೋಡಿ, ಇಷ್ಟು ಪೌಡರ್ ನಮಗೆ ರೆಡಿ ಆಗಿಬಿಟ್ಟಿದೆ. ಇದನ್ನು ನೀವು 1 ತಿಂಗಳಲ್ಲಿ 2 ತಿಂಗಳಲ್ಲಿ ನಿಧಾನವಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಯಾಕಂದರೆ ಇದರಲ್ಲಿ ನಾವು ಯಾವುದೇ ಕೂಡ ಲಿಕ್ವಿಡ್ ಆ್ಯಡ್ ಮಾಡಲಿಲ್ಲ.
ಹಾಗೂ ಇದು ಡ್ರೈ ಇರೋದ್ರಿಂದ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಇಟ್ಕೋಬಹುದು. ಆದರೂ ಅರಿಶಿಣ ಕೂಡ ಹಾಕಿದ್ದೀವಲ್ಲ, ಅದ್ರಿಗೋಸ್ಕರ ಕೂಡ ಇದು ಕೆಟ್ಟು ಹೋಗೋದಿಲ್ಲ. ಯಾಕಂದರೆ ಅರಿಶಿಣದಲ್ಲಿ ಆ್ಯಂಟಿ ಫಂಗಲ್ ಆಕ್ಸಿಡೆಂಟ್ಸ್ ಇರುತ್ತೆ. ಇದು ಯಾವುದೇ ಒಂದು ವಸ್ತುನ ಖರಾಬ್ ಆಗೋಕ್ಕೆ ಬಿಡೋದಿಲ್ಲ. ಈ ಥರ ನೋಡಿ ಸೈಡ್ಗೆ ಇಟ್ಬಿಡೋಣ. ನಿಮಗೆ ಯಾವಾಗ ಫಂಕ್ಷನ್ಗೆ ಹೋಗಬೇಕಾಗಲಿ ಅಥವಾ ಎಲ್ಲೇ ಒಂದು ನೀವು ಆಫೀಸ್ಗೆ ಹೋಗಬೇಕಾಗಲಿ, ಎಲ್ಲೇ ನಿಮ್ಗೆ ಗಾಯನಲ್ಲಿ ಎಲ್ಲಾದರೂ ಅರ್ಜೆಂಟ್ ಹೋಗಬೇಕಾದ್ರೆ ಇದನ್ನು ಹಾಕ್ಕೊಂಡು, ಇಲ್ಲಿ ನೋಡಿ ನಾನು ತೊಗೊಂಡಿರೋದು ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್. ಇದು ನಮ್ಮ ಕೂದಲಿಗೂ ಸಾಕಷ್ಟು ಒಳ್ಳೆಯದು. ಸಾಸಿವೆಯನ್ನು ನಮ್ಮ ಊಟದಲ್ಲಿ ಬಳಸ್ತೀವಿ, ಆದರೆ ಕೂದಲಿಗೂ ಕೂಡ ಇದು ಅಷ್ಟೇ ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಇವಾಗ ನೋಡಿ ಸಾಸಿವೆ ಎಣ್ಣೆ ಹಾಕ್ಕೊಂಡು, ಅಂದರೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಕ್ವಾಂಟಿಟಿ ಕಡಿಮೆ ಹೆಚ್ಚು ನೀವು ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಇವಾಗ ಈ ಥರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಾಗಿದೆ ಅಂತ. ಇದು ಒಂದು ನ್ಯಾಚುರಲ್ ಡೈ ನಮ್ಮನ್ನು ಸಿಕ್ಕಿಬಿಟ್ಟಿದೆ. ಇದನ್ನು ಹಚ್ಕೊಂಡು ನೀವು ಹಾಗೆ ಇಡಬಹುದು. ಇದರಿಂದ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ತಲೆ ಸ್ನಾನ ಮಾಡೋ ಕೂಡ ಅವಶ್ಯಕತೆ ಜಾಸ್ತಿ ಇಲ್ಲ. ನೀವು ಮಾಡಬೇಕಂತ ಇದ್ದರೆ ಒಂದು 2-3 ತಾಸು ಇಟ್ಕೊಂಡು ನಂತರ ತಲೆ ಸ್ನಾನ ಮಾಡ್ಕೋಬಹುದು. ಇಲ್ಲ ಅಂದರೆ ಎಮರ್ಜೆನ್ಸಿನಲ್ಲಿ ಎಲ್ಲಾದರೂ ಹೋಗಬೇಕಾದ್ರೆ ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡು ಹೋದರೆ ಕೂಡ ಯಾರಿಗೂ ಕೂಡ ಏನೂ ಗೊತ್ತಾಗೋದು ಇಲ್ಲ ಫ್ರೆಂಡ್ಸ್. ಈ ಥರ ನ್ಯಾಚುರಲ್ ರೆಮಿಡೀಸ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಈ ಥರ ಹೋಮ್ ರೆಮಿಡೀಸ್ನ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ರೆಮಿಡಿ ತೋರುತ್ತೆ. ಧನ್ಯವಾದ.